ಹಾಯ್, ಇವತ್ತೊಂದು ಮಿನಿ ವ್ಲಾಗಲ್ಲಿ ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮದು ಆ್ಯನಿವರ್ಸರಿ. ಸೊ ಹಾಗಾಗಿ ಒಂದು ಅಮೆಝಾನ್ದು ಬುಕ್ ಮಾಡಿದ್ದೆ. ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಗ ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ. ಹಾಗೆ ಇವತ್ತು ಅನ್ನಪ್ರಾಶನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ದೇವ್ರ ಪೂಜೆ ಮಾಡಿ ಪ್ರಸಾದ ಎಡೆ ಎಲ್ಲ ಮಾಡಿದೆ. ಯಾಕಂದರೆ ಇವತ್ತು ಅನ್ನಪ್ರಾಶನ ಹಾಗೆ ನಮ್ಮದು ವೆಡ್ಡಿಂಗ್ ಅನ್ನೋಸಡೆ ಇರೋದ್ರಿಂದ ಎರಡು ಒಂದೇ ದಿನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಬೇಗ ಕೆಲಸ ಮಾಡ್ಕೋತಾ ಇದ್ದೆ. ಹಾಗೆ ಡೆಕೋರೇಷನ್ ಸ್ವಲ್ಪ ಸಿಂಪಲ್ಲಾಗಿ, ತುಂಬ ಜನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಾನು ಫಸ್ಟ್ ಬೇಬಿಗೆ ಏನು ಮಾಡಿರಲಿಲ್ಲ. ಇದು ಸೆಕೆಂಡ್ ಬೇಬಿಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಒಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಸಿಂಪಲ್ಲಾಗಿ ನನಗೆ ಎಷ್ಟು ಬರುತ್ತೋ ಅಷ್ಟು ಸಿಂಪಲ್ಲಾಗಿ ಬೆಸ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಡೆಕೋರೇಟ್ನ ಮಾಡಿದ್ದೀನಿ. ಯಾರಿಗೆ ಎಷ್ಟು ಅಫೋರ್ಡಬಲ್ ಇದೆ ಅದರಲ್ಲೇ ಮಾಡ್ಕೊಂಡು ಹೋಗ್ತಾರೆ. ನನಗೆ ಎಷ್ಟು ಆಗುತ್ತೋ ಅಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ. ಹಾಗೆ ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇದಕ್ಕೆ ರೆಡಿ ಮಾಡ್ಕೊತೀವಿ. ಇದಕ್ಕೆ ಏನಂದರೆ ಬೆಳ್ಳಿ ಬೌಲ್ನ ತೊಗೊಂಡು ಹಾಗೆ ಸ್ಪೂನ್ನ ತೊಗೊಂಡಿದ್ದೀನಿ. ಇದರಲ್ಲಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಚಿಕ್ಕ ಮಕ್ಕಳಿಗೆ ಬೆಳ್ಳಿಯಲ್ಲಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಬೆಳ್ಳಿ ಬೌಲ್ನ ತೊಗೊಂಡಿದ್ದೀನಿ. ಅವಳಿಗೆ ಕಾಲು ಗಡ್ಗ ತುಂಬ ದೊಡ್ಡದಾಗ್ತಿತ್ತು ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಸೊ ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತು ಆಚೆಗೆ ತೆಗೆದೆ. ಈಗ ಅವಳನ್ನ ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ ರೆಡಿ ಮಾಡಿದ್ದೀನಿ. ಇವಾಗ ಏನು ಮಾಡ್ಕೊಂಡ್ರೆ ಅನ್ನ ಅವಳಿಗೆ ಜಸ್ಟ್ ಇದು ಅನ್ನಪ್ರಾಶನ ಮಾಡ್ತಾ ಇರೋದು, ಬಟ್ ಸಾಲಿಡ್ ಕೊಡೋದು ಅವಳಿಗೆ. ಇವಾಗ ಅನ್ನಪ್ರಾಶನ ಮಾಡೋಕ್ಕೆ ಅನ್ನನ ಮಿಕ್ಸಿ ಮಾಡಿ ಆಮೇಲೆ ಈ ಥರ ಹಾಲು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಫಸ್ಟ್ ಟೈಮ್ ತಿನ್ನಿಸುವಾಗ ಬೆಲ್ಲ ಹಾಕಿ ಅಂದರೆ ಸ್ವೀಟ್ನ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಬಟ್ ರೆಗ್ಯುಲರಾಗಿ ಇದನ್ನು ಕೊಡೋಲ್ಲ. ಇವಾಗ ಅನ್ನಪ್ರಾಶನ ಮಾಡೋಕ್ಕೆ ಒಂದು ಸ್ಪೂನ್ ಕೊಡೋಕ್ಕೆ ಮಾತ್ರ ಇದನ್ನು ರೆಡಿ ಮಾಡ್ಕೊಂಡಿರೋದು. ಹಾಗೆ ಸ್ವಲ್ಪ ಶಾವಿಗೆ ಪಾಯಸ, ಸ್ವೀಟ್ ಶಾವಿಗೆ ಪಾಯಸ ಇರಲಿ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ದೀನಿ. ಹಾಗೆ ಮತ್ತು ಬಿಸಿ ನೀರನ್ನ ಕಾಯಿಸಿ ಆರಿಸಿ ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡ್ಕೊತೀನಿ. ಕೆಲವರು ಎಲ್ಲ ಥರದ ಅಡುಗೆನೂ ಮಾಡಿ ಎಲ್ಲನೂ ಟೇಸ್ಟ್ ಮಾಡಿಸ್ತಾರೆ. ಬಟ್ ಅದು ಬೇಡ, ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ. ನನ್ನ ತಂಗಿಗೆ ಇವತ್ತು ಊಟ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹ್ಯಾಪಿಯಾಗಿ ಕುಣಿತಾ ಇದ್ದಾನೆ. ಅವ್ನು ಡೈಲಿ ಕೇಳ್ತಿರ್ತಾನೆ, ಯಾವಾಗ ದೊಡ್ಡವಳಾಗ್ತಾಳೆ ತಂಗಿ, ಯಾವಾಗ ದೊಡ್ಡವಳಾಗ್ತಾಳೆ ಅಂತ. ಅವಳು ಇನ್ನೂ ಊಟ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವತ್ತು ಊಟ ಮಾಡ್ತಾಳೆ ಅಂತ ಗೊತ್ತಾಗಿ ಅವನಿಗೆ ತುಂಬ ಖುಷಿಯಾಗಿದೆ. ಇನ್ಮೇಲಿಂದ ನನ್ನ ತಂಗಿ ಊಟ ಮಾಡ್ತಾಳೆ ಅನ್ನೋದು ಅವನಿಗೆ ಹ್ಯಾಪಿನೆಸ್ಸು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಈ ಮಂತ್ರನ ಹೇಳ್ಬಿಟ್ಟು ಹಾಗೆ ಮನೆ ದೇವರು ಮತ್ತು ಅನ್ನಪೂರ್ಣೇಶ್ವರಿಗೆ ಕೇಳ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಆಯಸ್ಸು ಕೊನೆ ಇರೋರ್ಗೂ ಅನ್ನ ಚೆನ್ನಾಗಿ ಸಿಗಬೇಕು. ಹಾಗೆ ಮತ್ತು ಅವಳ ವಂಶ ಪರಂಪರವಾಗಿ ಅವಳ ವಂಶ ಪೂರ್ತಿ ಎಲ್ಲರಿಗೂ ಅನ್ನ ಸಿಗೋವಾಗಿರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಅನ್ನನ ತಿನ್ನಿಸ್ತಾಯಿದ್ದೀವಿ. ಫಸ್ಟ್ ಅವ್ರ ಪಪ್ಪ ತಿನ್ನಿಸ್ತು, ಆಮೇಲೆ ನಾವೆಲ್ಲರೂ ತಿನ್ನಿಸಿದ್ದು. ಬಟ್ ವೀಡಿಯೋ ಸ್ಕಿಪ್ಪಾಗಿ ಉಲ್ಟಾ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಅಣ್ಣ ತಿನ್ನಿಸಿದ್ದು, ಫಸ್ಟ್ ಅವ್ರ ಪಪ್ಪ ತಿನ್ನಿಸಿ ಆಮೇಲೆ ಅವ್ರ ಅಣ್ಣ ತಿನ್ನಿಸಿ ಆಮೇಲೆ ನಾನು ತಿನ್ನಿಸಿದ್ದು. ಆಮೇಲೆ ಹಾಗೆ ನಮ್ಮ ಓನರ್ ಕೂಡ ಬಂದ್ಬಿಟ್ಟು ಅವಳನ್ನ ತುಂಬ ಇಷ್ಟಪಡ್ತಾರೆ, ಅವ್ರು ಕೂಡ ತಿನ್ನಿಸಿದ್ರು. ಬಟ್ ವೀಡಿಯೋದಲ್ಲಿ ಅವ್ರು ಬಂದಿದ್ದು ಇಷ್ಟು ಅನ್ನಪ್ರಾಶನದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.